ವೆಸ್ಟ್ ಇಂಡೀಸ್ ನಡುವೆ ಇಂದು ನಿರ್ಣಾಯಕ ಪಂದ್ಯ. T20 ವಿಶ್ವಕಪ್ ಕಾದಾಟದಲ್ಲಿ ಈವರೆಗೂ ಭಾರತ ವಿರುದ್ಧ ವೆಸ್ಟ್ ಇಂಡೀಸ್ ಮೇಲುಗೈ. ಉಭಯ ತಂಡಗಳ ನಡುವೆ ಮುಖಾಮುಖಿ ದಾಖಲೆ ಹೇಗಿದೆ ಗೊತ್ತೇ? ವೀಕ್ಷಕರೇ ನಮಸ್ಕಾರ, ನಾನು ಶರಣು ಚಕ್ರಸಾಲಿ. ನೀವು ನೋಡ್ತಿದ್ದೀರಿ ಲೋಕದೃಷ್ಟಿ ಯೂಟ್ಯೂಬ್ ಚಾನಲ್. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಇವತ್ತು ಸೂಪರ್ 8ರ ಹಂತದ ಪಂದ್ಯ ನಡೀತಾ ಇದೆ. ಒಂದು ರೀತಿ ಉಭಯ ತಂಡಗಳಿಗೂ ಕ್ವಾರ್ಟರ್ ಫೈನಲ್ ಪಂದ್ಯ ಇದ್ದಂತೆ. ಏಕೆಂದರೆ ಇಂದು ಗೆಲ್ಲುವ ತಂಡ ಸೆಮಿಫೈನಲ್ ಪ್ರವೇಶಿಸುತ್ತೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಪಂದ್ಯ ನಡೆಯುತ್ತಿದ್ದು ಪಿಚ್ನಲ್ಲಿ ರನ್ ಹೊಳೆ ಹರಿಯುವ ನಿರೀಕ್ಷೆ ಇದೆ. ಹಾಲಿ T20 ವಿಶ್ವಕಪ್ನಲ್ಲಿ 200ಕ್ಕೂ ಅಧಿಕ ಮೊತ್ತದ ರನ್ ದಾಖಲಾಗಿದ್ದು ಇದೇ ಪಿಚ್ನಲ್ಲಿ. ಫೆಬ್ರವರಿ 9ರಂದು ಸ್ಕಾಟ್ಲೆಂಡ್ ತಂಡ ಇಟಲಿ ವಿರುದ್ಧ 217 ರನ್ ದಾಖಲೆ ಗಳಿಸಿತ್ತು. ಪಶ್ಚಿಮ ಬಂಗಾಳ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ಸೌರವ್ ಗಂಗೂಲಿ ಪಿಚ್ ಅನ್ನ ಪರಿಶೀಲಿಸಿದ್ದಾರೆ. ಅವರು ಫುಲ್ ಖುಷಿಯಾಗಿದ್ದಾರೆ. ರನ್ಗಳು ಹರಿದು ಬರುವ ನಿರೀಕ್ಷೆ ಇದ್ದು ಬೌಲರ್ಗಳಿಗೂ ಪಿಚ್ ನೆರವಾಗುತ್ತೆ ಎನ್ನುವ ರಿಪೋರ್ಟ್ ಇದೆ. ಏಕೆಂದರೆ ರಾತ್ರಿ ಇಬ್ಬನಿ ತುಸು ಹೆಚ್ಚೇ ಇರಲಿದೆ. ಭಾರತದ ವೇಗಿ ಬೂಮ್ರಾ, ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರು ಈ ಪಿಚ್ನಿಂದ ಸಾಕಷ್ಟು ನೆರವು ಪಡೆಯಬಹುದಾಗಿದೆ. ವೆಸ್ಟ್ ಇಂಡೀಸ್ ಕೂಡ ಈ ಮೈದಾನದಲ್ಲಿ ಸ್ಕಾಟ್ಲೆಂಡ್ ಮತ್ತು ಇಟಲಿ ವಿರುದ್ಧ ಆಡಿ ಪಿಚ್ಗೆ ಹೊಂದಿಕೊಂಡಿದೆ. ಭಾರತ ವಿರುದ್ಧ ಪ್ರಬಲ ಪೈಪೋಟಿ ನೀಡಲು ಅದು ಕೂಡ ಸಜ್ಜಾಗಿದೆ. T20 ವಿಶ್ವಕಪ್ನಲ್ಲಿ ವೆಸ್ಟ್ ಇಂಡೀಸ್ ಯಾವತ್ತಿಗೂ ಮೇಲುಗೈ. ಹೌದು ವೀಕ್ಷಕರೇ, T20 ವಿಶ್ವಕಪ್ನಲ್ಲಿ ಉಭಯ ತಂಡಗಳ ನಡುವಿನ ಮುಖಾಮುಖಿ ದಾಖಲೆ ಪರಿಗಣಿಸಿದರೆ ವೆಸ್ಟ್ ಇಂಡೀಸ್ ಮೇಲುಗೈ ಸಾಧಿಸುತ್ತಲೇ ಬಂದಿದೆ. T20 ವಿಶ್ವಕಪ್ನಲ್ಲಿ ಈವರೆಗೂ ಉಭಯ ತಂಡಗಳ ನಡುವೆ ಒಟ್ಟು 4 ಪಂದ್ಯಗಳು ನಡೆದಿವೆ. ವಿಂಡೀಸ್ 4ರಲ್ಲಿ 3 ಪಂದ್ಯವನ್ನು ಗೆದ್ದು ಬೀಗಿದೆ. ಭಾರತ ಒಮ್ಮೆ ಮಾತ್ರ ಗೆಲ್ಲಲು ಸಾಧ್ಯವಾಗಿದೆ. ಆ ಗೆಲುವು ಕೂಡ ಢಾಕಾದಲ್ಲಿ ಬಂದಿತ್ತು. ಆ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಔಟ್ ಆಗದೆ 62 ರನ್ ಗಳಿಸಿ ಮತ್ತು ವಿರಾಟ್ ಕೊಹ್ಲಿ ಅವರ ಅದ್ಭುತ ಅರ್ಧಶತಕಗಳಿಂದ ಭಾರತ ಗೆದ್ದು ಬೀಗಿತ್ತು. T20 ವಿಚಾರಕ್ಕೆ ಬಂದರೆ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ಈವರೆಗೂ 30 ಪಂದ್ಯಗಳು ನಡೆದಿವೆ. ಇದರಲ್ಲಿ ಭಾರತ 19 ಪಂದ್ಯಗಳನ್ನು ಗೆದ್ದಿದ್ರೆ ವೆಸ್ಟ್ ಇಂಡೀಸ್ 10 ಪಂದ್ಯಗಳನ್ನು ಗೆದ್ದಿದೆ. ಇದರಲ್ಲಿ ಒಂದು ಪಂದ್ಯ ಡ್ರಾ ಆಗಿದೆ. 2016ರ ಸೆಮಿಫೈನಲ್ನಲ್ಲಿ ಭಾರತಕ್ಕೆ ಸೋಲಿನ ಆಘಾತ. 2016ರಲ್ಲಿ ಮುಂಬೈನಲ್ಲಿ ನಡೆದ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಭಾರತ ತಂಡವನ್ನು ರೋಚಕವಾಗಿ ಸೋಲಿಸಿ ಫೈನಲ್ ಪ್ರವೇಶಿಸಿತ್ತು. ಭಾರತ ನೀಡಿದ ಬೃಹತ್ ಗುರಿ ಬೆನ್ನಟ್ಟಿದ್ದ ವೆಸ್ಟ್ ಇಂಡೀಸ್ ತಂಡ ಲೆಂಡ್ ಸೀಮನ್ಸ್ ಅವರು ಅಜಯ 82 ರನ್ ಬಾರಿಸಿ ಗೆಲುವಿನ ದಡ ಮುಟ್ಟಿಸಿದರು. ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ವಿಂಡೀಸ್ ಗೆಲುವು ಸಾಧಿಸಿತ್ತು. ಆ ಮೂಲಕ ಭಾರತ ಸೆಮಿಫೈನಲ್ನಲ್ಲೇ ಟೂರ್ನಿಯಿಂದ ಹೊರಬಿದ್ದಿತು. ಅಂದು ವಿರಾಟ್ ಕೊಹ್ಲಿ ಕನಸು ಅಕ್ಷರಶಃ ನುಚ್ಚುನೂರಾಗಿತ್ತು. ಮೈದಾನದಲ್ಲಿ ವಿರಾಟ್ ಕೊಹ್ಲಿ ಬಹಳ ಬೇಸರಗೊಂಡಿದ್ರು. ಆ ದಿನವನ್ನು ಭಾರತೀಯ ಕ್ರಿಕೆಟ್ ಪ್ರೇಮಿಗಳು ಇನ್ನೂ ಮರೆತಿಲ್ಲ. ಈಗ ವೆಸ್ಟ್ ಇಂಡೀಸ್ ವಿರುದ್ಧ 10 ವರ್ಷಗಳ ಸೋಲಿಗೆ ಸೇಡು ತೀರಿಸಿಕೊಳ್ಳುವ ಸಮಯ ಭಾರತಕ್ಕೆ ಬಂದಿದೆ. ಈಡನ್ ಗಾರ್ಡನ್ಸ್ನಲ್ಲಿ ಯಾರು ಮೇಲುಗೈ? ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ T20 ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಯಾವತ್ತಿಗೂ ಮೇಲುಗೈ ಸಾಧಿಸಿದೆ. ಈ ಎರಡೂ ತಂಡಗಳು 4 ಬಾರಿ ಮುಖಾಮುಖಿಯಾಗಿದ್ದು ಭಾರತ ಅವೆಲ್ಲವನ್ನ ಗೆದ್ದಿದೆ. ಇದರಲ್ಲಿ 2 ಬಾರಿ ಮೊದಲು ಬ್ಯಾಟಿಂಗ್ ಮಾಡಿ ಭಾರತ ಗೆದ್ದಿದ್ರೆ ಮತ್ತೆ 2 ಬಾರಿ ಫೀಲ್ಡಿಂಗ್ ಮಾಡಿ ಗೆದ್ದಿದೆ. ಟೀಮ್ ಇಂಡಿಯಾಗೆ ರಿಂಕು ಸಿಂಗ್ ಎಂಟ್ರಿ. ಸ್ಫೋಟಕ ಶೈಲಿಯ ಬ್ಯಾಟರ್ ರಿಂಕು ಸಿಂಗ್ ವೆಸ್ಟ್ ಇಂಡೀಸ್ ಪಂದ್ಯಕ್ಕೂ ಮುನ್ನ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. ಇತ್ತೀಚೆಗೆ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರ ತಂದೆ ಇತ್ತೀಚೆಗೆ ನಿಧನದ ಹಿನ್ನೆಲೆಯಲ್ಲಿ ಅವರು ಮನೆಗೆ ಮರಳಿದ್ರು. ರಿಂಕು ಸಿಂಗ್ಗೆ ಇದು ಮೊದಲ ವಿಶ್ವಕಪ್ ಟೂರ್ನಿ ಆಗಿದೆ. ಅವರು ಇಂದಿನ ಪಂದ್ಯದಲ್ಲಿ ಆಡ್ತಾರೆ ಎಂಬುದು ಇನ್ನೂ ಖಚಿತವಾಗಿಲ್ಲ. ಮಾಡು ಇಲ್ಲವೇ ಮಡಿ ಪಂದ್ಯ ಇದಾಗಿರುವುದರಿಂದ ಭಾರತ ಬಲಿಷ್ಠ ಪಡೆಯನ್ನೇ ಕಣಕ್ಕಿಳಿಸಬೇಕಿದೆ. ಜಿಂಬಾಬ್ವೆ ವಿರುದ್ಧ ಭಾರತ ಗೆದ್ದಿದ್ರೂ ಎಲ್ಲ ವಿಷಯದಲ್ಲೂ ಪಾಸಿಟಿವ್ ಆಗಿಲ್ಲ. ಭಾರತ 256 ರನ್ಗಳ ದೊಡ್ಡ ಸ್ಕೋರ್ ಮಾಡಿತ್ತಾದರೂ ಜಿಂಬಾಬ್ವೆ ಕೂಡ ಧೈರ್ಯವಾಗಿ ಬ್ಯಾಟಿಂಗ್ ಮಾಡಿ 20 ಓವರ್ಗಳಲ್ಲಿ 184 ರನ್ಗಳನ್ನು ಹೊಡೆದಿತ್ತು. ಆ ಪಂದ್ಯದಲ್ಲಿ ಎದುರಾಳಿ ತಂಡ ತೋರಿದ ಬ್ಯಾಟಿಂಗ್ ಪ್ರದರ್ಶನ ಭಾರತದ ಬೌಲಿಂಗ್ ಬಗ್ಗೆ ಚಿಂತೆ ಮಾಡುವಂತೆ ಮಾಡಿದೆ. ಪಾಕಿಸ್ತಾನ ವಿರುದ್ಧ ಭಾರತ ಸಂಘಟಿತವಾಗಿ ಗೆದ್ದಿದ್ದೇನು ನಿಜ. ದಕ್ಷಿಣ ಆಫ್ರಿಕಾ ವಿರುದ್ಧದ ಪಂದ್ಯದಲ್ಲಿ ಶಿವಮ್ ದುಬೆ 2 ಓವರ್ಗಳಲ್ಲಿ 32 ರನ್ ನೀಡಿದ್ದಾರೆ. ಜಿಂಬಾಬ್ವೆ ವಿರುದ್ಧವೂ ಅವರ ಬೌಲಿಂಗ್ ದುಬಾರಿಯಾಗಿತ್ತು. ಕೇವಲ 2 ಓವರ್ದಲ್ಲಿ ಬರೋಬ್ಬರಿ 46 ರನ್ ಬಿಟ್ಕೊಟ್ರು. ಇವರ ಜೊತೆಗೆ ವರುಣ್ ಚಕ್ರವರ್ತಿ ಕೂಡ ಕಳೆದ 2 ಪಂದ್ಯಗಳಲ್ಲಿ ನಿರೀಕ್ಷಿತ ಮಟ್ಟದ ಪ್ರದರ್ಶನ ನೀಡಿಲ್ಲ. ದಕ್ಷಿಣ ಆಫ್ರಿಕಾ ವಿರುದ್ಧ 4 ಓವರ್ಗಳಲ್ಲಿ 47 ರನ್ ನೀಡಿದ್ದಾರೆ. ಜಿಂಬಾಬ್ವೆ ವಿರುದ್ಧ 4 ಓವರ್ಗಳಲ್ಲಿ 35 ರನ್ ನೀಡಿದ್ದಾರೆ. ಈ ಇಬ್ಬರು ಬೌಲರ್ಗಳು ಹೆಚ್ಚು ರನ್ಗಳನ್ನು ನೀಡುತ್ತಿರುವುದು ತಂಡಕ್ಕೆ ತುಸು ಚಿಂತೆಯನ್ನು ಹಚ್ಚಿದೆ. ಎಂದಿನಂತೆಯೇ ಇಂದು ಆರಂಭಿಕವಾಗಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಕಣಕ್ಕಿಳಿಯಲಿದ್ದಾರೆ.
ಇನ್ನು 3ನೇ ಕ್ರಮಾಂಕದಲ್ಲಿ ಇಶಾನ್ ಕಿಶನ್ ಕಾಣಿಸಿಕೊಳ್ಳುವುದು ಖಚಿತ. 4ನೇ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಯಾದವ್ ಆಡಿದರೆ 5ನೇ ಕ್ರಮಾಂಕದಲ್ಲಿ ಹಾರ್ದಿಕ್ ಪಾಂಡ್ಯ ಬ್ಯಾಟ್ ಬೀಸಲಿದ್ದಾರೆ. ಇದಾದ ಬಳಿಕ ತಿಲಕ್ ವರ್ಮಾ ಹಾಗೂ ಶಿವಮ್ ದುಬೆ ಕಣಕ್ಕಿಳಿಯಲಿದ್ದಾರೆ. ಇನ್ನು ಸ್ಪಿನ್ ಆಲ್ರೌಂಡರ್ ಆಗಿ ಅಕ್ಷರ್ ಪಟೇಲ್ ಆಡುವ ಬಳಗದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಹೀನಾಯ ಸೋಲಿನ ಬಳಿಕ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಗೆದ್ದು ಮತ್ತೆ ಚೇತರಿಸಿಕೊಂಡಿದೆ. ಆದರೆ ವೆಸ್ಟ್ ಇಂಡೀಸ್ ವಿರುದ್ಧದ ಗೆಲುವು ಅಷ್ಟು ಭಾರತಕ್ಕೆ ಸುಲಭವಲ್ಲ. ಏಕೆಂದರೆ ಸೂಪರ್ 8 ಹಂತದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ಸೋಲಿನಿಂದ ಭಾರತದ ರನ್ ರೇಟ್ ಬೇರೆ ಕಡಿಮೆ ಇದೆ. ಒಂದು ವೇಳೆ ಮಳೆ ಆಗಲಿ ಅಥವಾ ಬೇರಾವುದೇ ಕಾರಣದಿಂದ ಪಂದ್ಯ ರದ್ದಾದರೆ ಹಾಲಿ ರನ್ ರೇಟ್ ಪ್ರಕಾರ ವೆಸ್ಟ್ ಇಂಡೀಸ್ ತಂಡವೇ ಸೆಮಿಫೈನಲ್ ಪ್ರವೇಶಿಸಲಿದೆ. ಹವಾಮಾನ ಹೇಗಿದೆ? ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಬಿಸಿಲು ಮತ್ತು ಸ್ಪಷ್ಟ ವಾತಾವರಣ ಇರಲಿದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಹಗಲಿನ ವೇಳೆ ತಾಪಮಾನ 34 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಪಂದ್ಯ ಆರಂಭವಾಗುವ ಹೊತ್ತಿಗೆ ಅದು 25ರಿಂದ 26 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯಲಿದೆ. ಪಂದ್ಯದ ಸಮಯದಲ್ಲಿ ಮಳೆ ಬರುವ ಸಾಧ್ಯತೆ ಕಡಿಮೆ. ಒಟ್ಟಾರೆ ಇಂದಿನ ಪಂದ್ಯ ಹೈ ವೋಲ್ಟೇಜ್ನಿಂದ ಕೂಡಿದ್ದು ಭಾರತ ಗೆಲ್ಲಲಿ ಅಂತ ನಾವೆಲ್ಲರೂ ಆಶಿಸೋಣ. ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಎರಡು ತಂಡಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.